ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ರೆಡಿಮೇಡ್ ಪುಡಿ ಥರ ಮಾಡ್ತಾ ಇದ್ದೀನಿ. ಬರೀ ಎಣ್ಣೆ ಬಿಸಿ ಮಾಡಿಕೊಂಡು ಪುಡಿ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬ್ಯಾಡಗಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ, ಕರಿಬೇವು, ಕಪ್ಪು ಎಳ್ಳು, ಕೊಬ್ಬರಿ. ಅದರಲ್ಲಿ 50 ಗ್ರಾಮ್ ಕೊಬ್ಬರಿ, 50 ಗ್ರಾಮ್ ಇದು ಬೇರೆ ಬೇರೆ ತುರ್ಕೊಂಡು ಮತ್ತು ಪೀಸ್ ಮಾಡ್ಕೊಂಡಿದ್ದೀನಿ. 200 ಗ್ರಾಮ್ ಹುಣಸೆಹಣ್ಣು, 200 ಗ್ರಾಮ್ ಬೆಲ್ಲ, ಉಪ್ಪು, ಸಾಸಿವೆ ಮತ್ತು ಇದು ಹಿಂಗು, ಅರಿಶಿನ. ನೆಕ್ಸ್ಟ್ ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ ಮತ್ತು ಬಿಳಿ ಎಳ್ಳು. ಫಸ್ಟು ಈ ಕಡೆ ಇರೋವಂಥ ಎಲ್ಲ ಸಾಮಗ್ರಿಗಳನ್ನೂ ಸಪ್ರೇಟಾಗಿ ಹುರ್ಕೊಳ್ಳೋಣ. ತುರಿದಿರೋ ಕೊಬ್ಬರಿಯನ್ನು ಫಸ್ಟ್ ಹುರ್ಕೊಂಡು ಮತ್ತು ಬಿಳಿ ಎಳ್ಳನ್ನು ಹುರ್ಕೊಂಡು ಎತ್ತಿಟ್ಕೊಳ್ಳೋಣ. ಅದು ಬರೀ ಸುಮ್ಮನೆ ಮಿಕ್ಸ್ ಮಾಡೋ ಅಂಥದ್ದು, ಅದಕ್ಕೆ ಫಸ್ಟ್ ಅದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನೂರು ಗ್ರಾಮ್ ಅಷ್ಟು ಬಿಳಿ ಎಳ್ಳು ಎತ್ಕೊಂಡಿದ್ದೀನಿ. 100 ಗ್ರಾಮ್ ಅಷ್ಟು ಕೊಬ್ಬರಿಯಲ್ಲಿ ಅರ್ಧ ತುರಿದಿಟ್ಕೊಂಡಿರೋದು. ಇದು ಸುಮ್ಮನೆ ಮೇಲೆ ಮಿಕ್ಸ್ ಮಾಡೋದಕ್ಕೆ, ಅದಕ್ಕೆ ಫಸ್ಟೇ ಹುರಿದ್ಬಿಟ್ಟು ಎತ್ತಿಟ್ಕೊತೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಲ್ಲ. ಸಪ್ರೇಟ್ ಎತ್ತಿಟ್ಕೊಂಡು ಇವಾಗ ಎಲ್ಲ ಸಾಮಗ್ರಿಗಳನ್ನು ಸಪ್ರೇಟಾಗಿ ಹುರ್ಕೋಬೇಕು. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. 150 ಗ್ರಾಮ್ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಕೊತ್ತಂಬರಿ ಅದು ಅಷ್ಟೇ 150 ಗ್ರಾಮ್ ಅಷ್ಟಿದೆ. ಜೀರಿಗೆ 100 ಗ್ರಾಮು, ಮೆಣಸು 100 ಗ್ರಾಮು, ಕಡಲೆಬೇಳೆ 100 ಗ್ರಾಮ್, ಉದ್ದಿನಬೇಳೆ 100 ಗ್ರಾಮು. ಎಲ್ಲ ಸಪ್ರೇಟಾಗಿ ಹುರ್ಕೋಬೇಕು, ಯಾಕೆಂದರೆ ಒಂದೊಂದು ಟೆಂಪ್ರೇಚರ್ ಬೇಕಾಗುತ್ತೆ, ಎಲ್ಲ ಒಟ್ಟಿಗೆ ಹುರ್ಕೋಬಾರ್ದು. ಮೆಂತ್ಯ 1 ಸ್ಪೂನ್ ಅಷ್ಟು, ಸಾಸಿವೆ 1 ಸ್ಪೂನು, ಕಪ್ಪೆಳ್ಳು 50 ಗ್ರಾಮು, ಕರಿಬೇವು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಅದು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇನ್ನರ್ಧ ಇಟ್ಕೊಂಡಿದ್ದಲ್ಲ ಪೀಸ್ ಮಾಡಿ ಕೊಬ್ಬರಿ, ಅದನ್ನು ಹುರ್ಕೊಂಡು
ಅದು ಮಿಕ್ಸಿಗೆ ಹಾಕೋಬೇಕು ಇದನ್ನು. ಹುಣಸೆಹಣ್ಣು ಒಂದು ದಿನ ಬಿಸಿಲಲ್ಲಿ ಡ್ರೈ ಮಾಡ್ಕೊಂಡಿದ್ದೀನಿ. ಅದು ಗಟ್ಟಿಯಾಗಿ ಡ್ರೈ ಆಗೋವರೆಗೂ ಒಂದಿನ ಬಿಸಿಲಲ್ಲಿ ಇಡಬೇಕು. ಆಮೇಲೆ ಇದು ಹುರ್ಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಪುಡಿ ಆಗುತ್ತೆ. ಮಾಯಿಶ್ಚರ್ ಇದ್ದರೆ ಪುಡಿ ಆಗಲ್ಲ ಹುಣಸೆಹಣ್ಣು. ಸೊ ಬಿಸಿಲಲ್ಲಿ ಒಂದಿನ ಒಣಗಿಸಿ ಆಮೇಲೆ ಹುರ್ಕೋಬೇಕು. ಫಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಆಮೇಲೆ ಹುಣಸೆಹಣ್ಣು ಹಾಕೋಬೇಕು. ಎಲ್ಲ ಒಟ್ಟಿಗೆ ಹಾಕೋಬಾರ್ದು. ಹುಣಸೆಹಣ್ಣು, ಬೆಲ್ಲ, ಉಪ್ಪು ಫಸ್ಟು ಎಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿಗೆ ಹಾಕಿ ಪುಡಿ ಆದಮೇಲೆ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಹಾಕಿ ಜೊತೆಗೆ ಮಿಕ್ಸಿ ಮಾಡ್ಕೋಬೇಕು. ಹಿಂಗು, ಅರಿಶಿನ ಎಲ್ಲ ಹಾಕ್ಕೊಂಡು ಫಸ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಪುಡಿ ಆದಮೇಲೆ ಇವಾಗ ಅದೇ ಮಿಕ್ಸಿ ಜಾರಿಗೆ ಕೊಬ್ಬರಿ, ಹುಣಸೆಹಣ್ಣು ಮತ್ತು ಬೆಲ್ಲ ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇವಾಗ ತರಿ ಆಗಿದೆ ಹುಣಸೆಹಣ್ಣು. ಸೊ ಅದಕ್ಕೆ ನಾವು ಮುಂಚೆನೇ ಮಿಕ್ಸ್ ಮಾಡ್ಕೊಂಡಿರೋ ಪುಡಿನ ಒಂಚೂರು ಮಿಕ್ಸ್ ಮಾಡಿಕೊಂಡು ಬೆಲ್ಲ ಅದೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಹುಣಸೆಹಣ್ಣು ಕರೆಕ್ಟಾಗಿ ಪುಡಿ ಆಗುತ್ತೆ. ಇವಾಗ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸತಿ ಜಾರಿಗೆ ಹಾಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಮಿಕ್ಸ್ ಆಗಿರುತ್ತೆ. ಇವಾಗ ಇನ್ನೊಂದು ಸತಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಮುಂಚೆನೆ ನಾವು ಬಿಳಿ ಎಳ್ಳು ಮತ್ತೆ ಕೊಬ್ಬರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ. ಎಣ್ಣೆ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಸ್ಟೋರ್ ಮಾಡಿದಾಗ ಅದು ಬೇಗ ಹಾಳಾಗಲ್ಲ ಎಣ್ಣೆ ಕಡಿಮೆ ಹಾಕೊಂಡಾಗ. ಮೊದಲಿಗೆ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡಿರೋದಕ್ಕೆ ಹಾಕೊಳ್ಳೋಣ. ಇನ್ನೂರು ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿರಬೇಕು. ಆಮೇಲೆ ಸಾಸಿವೆ, ಹಿಂಗು, ಕರಿಬೇವು, ಒಂದು 4 ಒಣಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇದು ಒಣಮೆಣಸಿನ್ಕಾಯಿನ ತೆಗೆದು ಮತ್ತೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಂಬಿಡೋಣ. ಯಾಕೆಂದರೆ ಅದ್ರ ಜೊತೆಗೆ ನಾವು ಉದ್ದಿನಬೇಳೆ ಫ್ರೈ ಮಾಡಿದ್ರೆ ಕರಿಬೇವು ಒಣಮೆಣಸಿನ್ಕಾಯಿ ಸೀದ್ ಹೋಗುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಉದ್ದಿನಬೇಳೆ ಕಡಲೆಬೇಳೆ ಗರಿ ಗರಿಯಾಗಿ ಹಾಕಬೇಕು. ಇವಾಗ ಆಗಿದೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೋಬೋದು. ಯೂಸ್ ಮಾಡೋವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿ ಪುಡಿ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಪುಳಿಯೋಗರೆ ಪುಡಿ ರೆಡಿ ಇದೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಉಪ್ಪು ರುಚಿ ನೋಡಿಬಿಟ್ಟು ಉಪ್ಪು ಹುಳಿ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕ್ಕೋಬೋದು. ಇವಾಗ ಇಷ್ಟು ಸರಿ ಇರುತ್ತೆ. ಬೇಕಾದವರು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಆಡ್ ಮಾಡ್ಕೋಬೋದು. ಥ್ಯಾಂಕ್ ಯು.